ಜೈ ಜವಾನ್ ಜೈ ಕಿಸಾನ್ ಎಲ್ಲರೂ ನಮಸ್ತೆ. ಏನು ಇವತ್ತು ವಿಷಯ ಅಂದ್ರೆ ಟಾಕ್ಸಿಕ್ ಫಿಲ್ಮ್ ನೋಡಿದೆ. ಅದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದರೆ ಹೇಗಿದೆ ಅಂತ ಹೇಳ್ತೀನಿ. ಟಾಕ್ಸಿಕ್ ಫಿಲ್ಮ್ ನಾನು ನೋಡಿದ್ದು ಯೂಟ್ಯೂಬ್ ಅಲ್ಲಿ. ಟಾಕ್ಸಿಕ್ ಫಿಲ್ಮ್ ಬಿಟ್ಟು 3 ಅವರ್ ಆಗೈತಿ. ಹಾಳೆಗೆ ಅಪ್ಲೋಡ್ ಮಾಡಿದ್ದಾರೆ ಅವರು. ಎಂತದ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಅವ್ರಿಗೆ. ಪ್ರೊಡ್ಯೂಸರ್ ಗತಿ ಏನು, ಫಸ್ಟ್ ಸೀನ್ ಅಲ್ಲೊಂದ್ ಸ್ವಲ್ಪ ಕ್ಲಿಪ್ ತಗೊಂಡು ಹಾಕಿದ್ದಾರೆ. ಫಸ್ಟ್ಗೆ ಟೀಸರ್ ಬಿಟ್ಟಿದ್ದಾರೆ ಗೊತ್ತಾ, ಕಾರ್ ಗಾಡಿ, ಅದರಲ್ಲಿ ಅದು ಏನೋ ಪಂಪ್ ಹೊಡೆಯುತ್ತೆ. ಹೌದಾ, ಅದೇ ಫಸ್ಟ್ ಸೀನು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ಜಮ್ಮು ಕಾಶ್ಮೀರ್ ಸ್ಟೈಲು ಪೂರ್ತಿ. ನಮ್ಮ ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರ್ ಸ್ಟೈಲು, ಇಲ್ಲಾಂದ್ರೆ ಬೇರೆ ಕಂಟ್ರಿನೇ ಸೂಟ್ ಆಗುತ್ತೆ ಕರೆಕ್ಟಾಗಿ. ಆ ಥರ ಮಾಡಿದ್ದಾರೆ. ನಾವು ಕಮ್ಮಿ ಏನಿಲ್ಲ, ಜಗತ್ತಿನ ಯಾವ ಫಿಲ್ಮ್ನು ಇರಲಿ ಅದಕ್ಕಿಂತ ಕಮ್ಮಿ ಏನಿಲ್ಲ, ಆ ರೇಂಜಿಗೆ ಐತಿ. ಕಾಸ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಕಾಸ್ಟಿಂಗ್ ಖತರ್ನಾಕ. ಸೆಟ್ ಹೆವಿ ಖರ್ಚು ಮಾಡಿದ್ದಾರೆ, ಹೆವಿ ಖರ್ಚು. ಎಷ್ಟು ಹಾಕಬೇಕು ಅಷ್ಟು, ಎಷ್ಟು ಆಸೆ ಐತಿ ಹಾಕೋದು ಅಷ್ಟು ರೊಕ್ಕ ಹಾಕಿದ್ದಾರೆ ಅದಕ್ಕೆ. ಆದ್ರೂ ಚೆನ್ನಾಗಿ ಬಂದೈತಿ. ಒಂದು ನೆಕ್ಸ್ಟ್ ಲೆವೆಲಲ್ಲಿ ಕರ್ಕೊಂಡು ಹೋಗ್ತಾರೆ ಯಶ್ ಅವರು. ಟಾಕ್ಸಿಕಲ್ಲಿ ವಿಲನ್ ಯಾರಂತಾನೆ ಗೊತ್ತಾಗ್ಲಿಲ್ಲ. 1 ಅವರ್ ನೋಡಿದ್ದೀನಿ ನಾನು. 1 ಅವರ್ ಬಗ್ಗೆ ಮಾತಾಡ್ತೀನಿ. ಅದರಲ್ಲಿ ಮೇನ್ ವಿಲನ್ ಯಾರಂತಾನೆ ಗೊತ್ತಿಲ್ಲ. ಬರ್ತಾರೆ, ಶೂಟ್ ಮಾಡ್ತಾರೆ, ಸತ್ತು ಹೋಗ್ತಾರೆ. ವಿಲನ್ ಯಾರಂತ ಗೊತ್ತೇ ಆಗ್ಲಿಲ್ಲ. ಲಾಸ್ಟಿಗೆ ಗೊತ್ತಾಗ್ತಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಮತ್ತು ಮಹಿಳೆಯರು ಜಾಸ್ತಿ ಜನ ಇದ್ದಾರೆ ಇಂಡಿಯನ್ ಕಲ್ಚರ್ ಅಲ್ಲಿ. ಅದರಲ್ಲಿ ಏನಿಲ್ಲ. ಮಹಿಳೆಯರು ಫೈಟಿಂಗ್ ಸೀನ್ ಖತರ್ನಾಕ್ ಐತಿ. ಯಶ್ ಅವರು ಅವ್ರಿಗೆ ತಗೊಂಡು ಟೇಬಲ್ಗೆ ಹೊಡೆದು ಅವ್ರನ್ನು ಕಲ್ತಾರೆ. ಒಬ್ಬರಿಗೆ ಬಾಯಲ್ಲಿ ಗನ್ ಇಟ್ಟು ಶೂಟ್ ಮಾಡ್ತಾರೆ. ಈ ಫಿಲ್ಮ್ ಅಕ್ಕ ತಮ್ಮ ರಿವೆಂಜ್. ಓಕೆನಾ, ಎಲ್ಲರೂ ನೋಡ್ರಿ. ಇವರು ಹೀಗೆ ಬೇರೆ ಸ್ಟೇಟ್ ಅವರೆಲ್ಲ ಚೆನ್ನಾಗಿಲ್ಲ, ಅದು ಇಲ್ಲ, ಹಿಂಗೆ ಹೇಳ್ತಾರೆ. ಹೊಟ್ಟೆವರೆಗೆ ಇರುತ್ತೆ ಅವರಿಗೆ. ಅದೇನು ತಲೆ ಕೆಡಿಸ್ಕೋಬೇಡಿ. ಹೋಗಿ ನೀವು ಥಿಯೇಟ್ರಲ್ಲಿ ನೋಡಿ, ಆಮೇಲೆ ಅವ್ರಿಗೆ ಉತ್ತರ ಕೊಡಿ. ಓಕೆನಾ, ಅವ್ರಿಗೇನು ಕರ್ಕೊಂಡು ಹೋಗಿ. ಈ ಫಿಲ್ಮಲ್ಲಿ ರಿವೆಂಜ್ ಯಾಕೆ, ನಾನು 1 ಅವರ್ ನೋಡಿದ್ದೀನಿ, ಅದನ್ನು ನಿಮಗೆ ಗೊತ್ತು. ಓಕೆನಾ, ರಿವೆಂಜ್ ಯಾಕೆಂದ್ರೆ ಒಂದು ಹೆಣ್ಮಗಳು ವೇಷಿ ಆಗಿರ್ತಾಳೆ. ಇವಳು ಹುಡುಗಿಯರನ್ನು ಕೊಟ್ಟು ರೊಕ್ಕ ಇಸ್ಕೊಳ್ಳೋದು. ಅದರಲ್ಲಿ ಯಾರಿಗೆ ಹೋಯ್ತಾರಂದ್ರೆ ಯಶ್ ಅವರ ಅಕ್ಕಗ ಸೇಲ್ ಮಾಡ್ತಾರೆ. ಯಶ್ ಅವ್ರು ಬಂದು ಅವಳನ್ನು ಕೊಲ್ತಾರೆ. ಅದೇ ರಿವೆಂಜ್ ಅವ್ರ ತಲೆಯಲ್ಲಿ. ಅದೇನೆ ಯಾವಾಗಲೂ ಇಂಥ ವೇಷಿಯರಾಗಿರ್ತಾರಲ್ಲ, ಇಂಥ ಕೆಟ್ಟ ಸಮಾಜದಲ್ಲಿ ನಾವು ಕೆಟ್ಟವರಾಗೇ ಇರಬೇಕು ಅಂತ ಅದರಲ್ಲಿ ತೋರಿಸಿದ್ದಾರೆ. ಲಾಸ್ಟಿಗೆ ಯಶ್ ಅವ್ರ ಮಗ ಯಶ್ ಆಗಿರ್ತಾರೆ. ಅದು ನಾನು ನೋಡಲಿಲ್ಲ, ಅದನ್ನು ಚೆನ್ನಾಗೈತೆ ಅಂತ ಕಾಣಿಸುತ್ತೆ. ಫಸ್ಟ್ 1 ಅವರ್ ನೋಡ್ಲಿಕ್ಕೆ ಅಷ್ಟೊಂದು ಕಾರಲ್ಲಿ ಸೀನ್ ಗೊತ್ತಲ್ಲ, ಆ ಥರ ಜಾಸ್ತಿ ಐತಿ. ನೆಕ್ಸ್ಟ್ 1 ಅವರ್ ಇನ್ನೂ 2 ಅವರ್ ಐತಿ. ಟೋಟಲ್ 3 ಅವರ್ ಫಿಲ್ಮು ಇದು. ಇನ್ನೂ 2 ಅವರ್ ಹೇಗೆ ಅಂತ ಗೊತ್ತಿಲ್ಲ. ಅದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಟಾಕ್ಸಿಕ್ನ ಗೆಲ್ಸಿ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ತರುವಂಥ ಕೆಲಸನ ಮಾಡ್ತಾ ಇದ್ದಾರೆ ಯಶ್ ಅವರು. ಓಕೆನಾ, ಡೈರೆಕ್ಟರು ಗೀತಾ ಮೋಹನ್ ದಾಸ್ ಅವರು ಕನ್ನಡಿಗರು. ಡೈರೆಕ್ಟರ್ ಕನ್ನಡಿಗರು ಆಗಿದ್ರು ಅಂದ್ರೆ ಮತ್ತೆ ಒಂಥರ ಎಲ್ಲರೂ ನಾವು ಕನ್ನಡಿಗರು ಅಂತ ಅನಿಸ್ತಿತ್ತು. ಅವರು ಕೇರಳದವರು, ಹಾಗಾಗಿ ಇರಲಿ, ನೋ ಪ್ರಾಬ್ಲಮ್. ಪ್ರೊಡ್ಯೂಸರು ನಮ್ಮ ಕನ್ನಡಿಗರು, ಯಶ್ ಅವರು ನಮ್ಮ ಕನ್ನಡಿಗರು. ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಜಾಸ್ತಿ ಹೇಳಿದ್ರೆ ಬೀಳ ಕೊಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ನೀವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ ಫಿಲ್ಮು. ಕನ್ನಡವನ್ನು ಗೆಲ್ಲಿಸಿ, ಟಾಕ್ಸಿಕನ್ನು ಗೆಲ್ಲಿಸಿ. ಆ್ಯಕ್ಟ್ರ್ ನೋಡ್ಬೇಕಂದ್ರೆ ಅವರು ಬೇರೆ ದೇಶದವ್ರ ಆ್ಯಕ್ಟ್ರ್ ಅಂತ ಕಾಣಿಸುತ್ತೆ. ಅಲ್ಲಿಂದ ಚೆನ್ನಾಗೈತಿ. ಮುಂದೆ ಅದರಿಂದ ಕಂಟಿನ್ಯೂ ಆಗುತ್ತೆ ಫಿಲ್ಮು. ಕನ್ನಡ ಪವರ್. ಓಕೆನಾ, ಟಾಕ್ಸಿಕ್ಕು ಇಂಡಿಯನ್ ಸ್ಟೈಲ್ ಅಲ್ಲ, ಹಾಲಿವುಡ್ ಸ್ಟೈಲು. ಇಂಡಿಯಾದಲ್ಲಿ ಯಾವುದೂ ಫಿಲ್ಮ್ ಇಲ್ಲ ಈ ಥರ. ಓಕೆನಾ, ನೋಡ್ಲಿಕ್ಕೆ ಸಿಗೋದೇ ಇಲ್ಲ, ಆ ರೇಂಜಿಗೆ ಐತಿ. ಕನ್ನಡವನ್ನು ಎಲ್ಲ ಲ್ಯಾಂಗ್ವೇಜ್ಗಿಂತ ಮೇಲ್ಪಟ್ಟ ಲ್ಯಾಂಗ್ವೇಜ್ ಯಶ್ ಅವರು ಮಾಡಿದ್ದಾರೆ.
ಫೈಟಿಂಗ್ ಮತ್ತು ಆ್ಯಕ್ಷನ್ ರಿಯಾಕ್ಷನ್. ಯಶ್ ಅವರು ಫೈಟಿಂಗ್ ಅಂತೂ ಭಾರಿ ನನಗೆ ಇಷ್ಟ ಆಗೈತ್ರಿ. ಅವ್ರು ಹೊಡೆಯೋದು ಬಾಟ್ಲಿಯಿಂದ ಹಿಂಗೆ ಹೊಡೆಯೋದು ಒಂಥರ ಬೇರೆ ಥರನೇ ಇಮೇಜಿನ್ ಮಾಡ್ಕೊಳಕ್ಕಾಗಲ್ಲ, ಆ ರೇಂಜಿಗೆ ಐತಿ. ಅಪ್ಪ ಮಗ ಇಬ್ಬರು ಜಗಳಾಡ್ತಾರೆ, ಅಲ್ಲಿ ಫೈಟಿಂಗ್ ಒಂಥರ ಹೆಂಗೈತಿ ಗೀಚ್ ಐತಿ, ಊಹೆ ಮಾಡ್ಕೊಳಕ್ಕಾಗಲ್ಲ, ಆ ರೇಂಜಿಗೆ ಐತಿ. ಫೇಮಸ್ ಆ್ಯಕ್ಟ್ರ್, ಲೇಡಿ ಆ್ಯಕ್ಟ್ರ್ ಇರ್ತಾರಲ್ಲ, ಅಂದರೆ ಹಾಲಿವುಡ್ ಟಾಲಿವುಡ್ ಆ ಥರದ ಹೀರೋಯಿನ್, ಫೇಮಸ್ ಹೀರೋಯಿನ್ ಅವರಿಗೆಲ್ಲ ಕನ್ನಡ ಇಂಡಸ್ಟ್ರಿಗೆ ಯೂಸ್ ಮಾಡ್ಕೊಂಡವ್ರೆ. ಅದಂತೂ ಹೆಮ್ಮೆ ತರುವಂಥ ವಿಷಯ. ಹೌದಾ, ಯಾರ್ಯಾರು ಟೀಕೆ ಮಾಡ್ತಾರೆ ಬೇರೆ ಸ್ಟೇಟ್ ಅವರೆಲ್ಲ, ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ, ಟಾಕ್ಸಿಕಲ್ಲಿ ಮಹಿಳೆಯರು ನೋಡೋ ಹಾಗಿಲ್ಲ ಅಂತ ಸುಮ್ಮನೆ ಏನೇನೇನು ಹೇಳ್ತಾ ಇರ್ತಾರೆ. ಅದೇನು ತಲೆ ಕೆಡಿಸ್ಕೋಬೇಡ್ರಿ, ಹೋಗಿ ಎಲ್ಲರೂ ನೋಡ್ರಿ, ಥಿಯೇಟ್ರಲ್ಲಿ ನೋಡ್ರಿ. ಯಾರು ಕಾಯ್ಲಿಕ್ಕೆ ಹೋಗ್ಬೇಡ್ರಿ, ಯೂಟ್ಯೂಬಲ್ಲಿ ಬರುತ್ತೆ ಅಂತ, ಕಾಪಿರೈಟ್ ಕ್ಲೈಮ್ ಬರುತ್ತೆ. ಬಿಟ್ಟ ತಕ್ಷಣ 1 hour 2 hour ಇರುತ್ತೆ ಯೂಟ್ಯೂಬಲ್ಲಿ, ಡಿಲೀಟ್ ಮಾಡಿಬಿಡ್ತಾರೆ ಅದನ್ನು. ಓಕೆನಾ, ನಾನು 1 hour ನಾನು ನೋಡಿದ್ದು ನಿನ್ನೆ, ಅಂದರೆ 3 hour ಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗೈತಿ. ಪ್ರೊಡ್ಯೂಸರ್ ಗತಿ ಏನು? ನಾನು ಕಾಯ್ತಾ ಇದ್ದೆ ಯಾವಾಗಿದ್ದು ಡಿಲೀಟ್ ಆಗುತ್ತೆ ಅಂತ. ಹಂಗೆ ನೋಡ್ಕೊಂತ 1 hour ಆಯಿತು. 1 hour ಆಗಸ್ಟಲ್ಲಿ ಅದು ಡಿಲೀಟ್ ಆಗೋಯ್ತು. ಕಾಪಿರೈಟ್ ಕ್ಲೈಮ್ ಬಂತು. ಅದಕ್ಕೆ ಚಲೋ ಮಾಡಿದ್ದಾರೆ. ಸ್ವಲ್ಪ ಬೇಜಾರಾಯಿತು, ನಾನು ಪೂರ್ತಿ ಮಾಡಿ ನೋಡೋಕ್ಕಾಗಲಿಲ್ಲ ಅಂತ. ಅದು ಹಿಂದಿಯಲ್ಲಿತ್ತು, ಹಿಂದಿ ಲ್ಯಾಂಗ್ವೇಜಲ್ಲಿ ನೋಡಿದೆ, ಸ್ವಲ್ಪ ತಿಳಿಲಿಲ್ಲ, ಆದ್ರೂ ನೋಡಿದೆ. ಭಾರಿ ಫಿಲ್ಮ್ ಅಂತೂ ಗೆಪ್ಸ್ ಐತಿ. ಎಲ್ಲರೂ ನೋಡ್ರಿ, ಥಿಯೇಟ್ರಿಗೆ ಹೋಗಿ ನೋಡ್ರಿ, ಯೂಟ್ಯೂಬಲ್ಲಿ ಎಲ್ಲ ನೋಡ್ಲಿಕ್ಕೆ ಹೋಗ್ರಿ. ಯಾಕಂದರೆ 500 600 ಕೋಟಿ ತನಕ ಅದು ಬಜೆಟು. ಎಲ್ಲರೂ ಯೂಟ್ಯೂಬಲ್ಲಿ ನೋಡಿದ್ರೆ, ಹೌದಾ, ಎಲ್ಲರೂ ಥಿಯೇಟ್ರಲ್ಲಿ ನೋಡಿ. ಚೆನ್ನಾಗೈತಿ ಮೂವಿ. ಮತ್ತು ಸ್ವಲ್ಪ ಬ್ಲಡ್ಡು, ಗನ್ನು, ಸಿಗರೇಟು ಈ ಥರ ಜಾಸ್ತಿ ಐತಿ ಇದರಲ್ಲಿ. ಇಂಡಿಯನ್ ಸ್ಟೈಲಲ್ಲಿ ಇಲ್ಲ ಇದು, ಬೇರೆ ಕಂಟ್ರಿಯಲ್ಲಿ UK, ಅಮೇರಿಕನ್, ಕೆನಡಾ ಈ ಥರ ಅಲ್ಲಿ ಸ್ಟೈಲಲ್ಲಿ ಐತಿ ಇದು. 3 hour ಮುಂಚೆನೇ ಅಪ್ಲೋಡ್ ಆಗೈತಿ ಯೂಟ್ಯೂಬಲ್ಲಿ. ಇದು ಪ್ರೊಡ್ಯೂಸರ್ ಗತಿ ಏನು? ಈ ಥರ ಎಲ್ಲ ಅಪ್ಲೋಡ್ ಮಾಡಿದ್ರೆ 500 600 ಕೋಟಿ ತನಕ ಅದು ಬಜೆಟ್ ಅದರದ್ದು. ಹೆವಿ ಬಜೆಟ್ ಹಾಕಿದಾರೆ ಅದಕ್ಕೆ. ನಾನಂತರೂ ಯಾವಾಗ ಡಿಲೀಟ್ ಮಾಡ್ತಾರಂತ ನಾನು ಪಟ್ಬಿಟ್ಟು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 1 hour ಆಯಿತು. 1 hour ಆಗಷ್ಟೇ ಡಿಲೀಟ್ ಆಯಿತು ಫಿಲ್ಮು. ಕಾಪಿರೈಟ್ ಕ್ಲೈಮ್ ಬಂತು, ಅದಕ್ಕೆ ಪೂರ್ತಿ ನೋಡೋಕ್ಕಾಗಲಿಲ್ಲ. ಆದ್ರೂ ಸೂಪರ್ ಆಗೈತಿ ಮೂವಿ. ನೆಕ್ಸ್ಟ್ ನಮ್ಮ ಬಾಸ್ ಕಿಚ್ಚ ಸುದೀಪ್ ಅವ್ರದ್ದು ಬಿಲ್ಲಾರಂಗ ಭಾಷೆ ಸೆಟ್ ನೋಡಿದವರು ಹೇಳ್ತಾ ಇದಾರೆ, ಇದೊಂದು ಫಿಲ್ಮು ಹಾಲಿವುಡ್ ರೇಂಜಿಗೆ ಐತಿ ಅಂತ. ಹಾಲಿವುಡ್ ರೇಂಜಿಗೆ ಇರುತ್ತೆ, ಯಾಕಂದ್ರೆ ಅದು ಸೆಟ್ ಮೇಲೆ ಮಾಡಿರುತ್ತೆ, ಅಂದರೆ ಗ್ರೀನ್ ಸ್ಕ್ರೀನ್ ಮೇಲೆ ಮಾಡಿರುತ್ತೆ. ಯಾವ ನಿಜವಾಗಲೂ ಪ್ಲೇಸ್ ಇರೋದೇ ಇಲ್ಲ, ಆ ಥರ ಇರುತ್ತೆ ಅದು ಬಿಲ್ಲಾರಂಗ ಭಾಷೆ. ಓಕೆ, ಅದನ್ನು ನೋಡ್ಬೇಕಂತ ಆಸೆ. 2027ರಲ್ಲಿ ಬರುತ್ತೆ ಅಂತ ಕಾಯ್ತಾ ಇದೀವಿ. ನೋಡೋಣ ಯಾವಾಗ ರಿಲೀಸ್ ಮಾಡ್ತಾರಂತ. ಎಲ್ಲರೂ ನೋಡ್ರಿ, ನಾ ಕನ್ನಡ ಫಿಲ್ಮನ್ನು ಬೆಳೆಸಿ. ಎಲ್ಲರಿಗೂ ನಮಸ್ತೆ.